ಗುರುಪೌರ್ಣಿಮೆಯಂದು ಈ 7 ಕೆಲಸಗಳನ್ನು ಮಾಡಿದರೆ ಗುರುಬಲ ಹೆಚ್ಚಾಗುತ್ತದೆಯೇ? ಸಂಪೂರ್ಣ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಜ್ಞಾನ, ಗೌರವ, ಉತ್ತಮ ಅವಕಾಶಗಳು ಮತ್ತು ಅದೃಷ್ಟವನ್ನು ಸೂಚಿಸುವ ಗ್ರಹ ಯಾವುದು ಗೊತ್ತೇ? ಅದು ಗುರು ಗ್ರಹ. ಹಿಂದೂ ಸಂಪ್ರದಾಯದಲ್ಲಿ ಗುರುಪೌರ್ಣಿಮೆಯನ್ನು ಅತ್ಯಂತ ಪವಿತ್ರ ದಿನವೆಂದು ಆಚರಿಸಲಾಗುತ್ತದೆ. ಆದರೆ ಗುರುಪೌರ್ಣಿಮೆಯಂದು ಕೆಲವು ಕಾರ್ಯಗಳನ್ನು ಭಕ್ತಿಯಿಂದ ಮಾಡಿದರೆ ಗುರುಬಲ ಹೆಚ್ಚುತ್ತದೆ ಎಂದು ಹಲವರು ನಂಬುತ್ತಾರೆ. ಆ 7 ಕಾರ್ಯಗಳು ಯಾವುವು? ಅವುಗಳ ಮಹತ್ವವೇನು? ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಆರಂಭಿಸುವ ಮೊದಲು ಇಂತಹ ಧಾರ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡುವುದು. ಗುರು ಪೌರ್ಣಿಮೆಯಂದು ಸೂರ್ಯೋದಯಕ್ಕೂ ಮೊದಲು ಅಥವಾ ಸಾಧ್ಯವಾದಷ್ಟು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸುವುದು ಉತ್ತಮವೆಂದು ನಂಬಲಾಗುತ್ತದೆ. ಇದು ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿಭಾವವನ್ನು ಹೆಚ್ಚಿಸಲು ಸಹಾಯಕವೆಂದು ಹೇಳಲಾಗುತ್ತದೆ. ಎರಡನೇದಾಗಿ, ಗುರುಗಳಿಗೆ ಗುರುಪೌರ್ಣಿಮೆಯಂದು ಗೌರವ ಸಲ್ಲಿಸುವುದು. ಗುರುಪೌರ್ಣಿಮೆಯ ಮುಖ್ಯ ಉದ್ದೇಶವೇ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವುದು. ನಿಮ್ಮ ಶಿಕ್ಷಕರು, ಆಧ್ಯಾತ್ಮಿಕ ಗುರುಗಳು ಅಥವಾ ನಿಮಗೆ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಹಿರಿಯರಿಗೆ ಗೌರವ ಸೂಚಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಮೂರನೇದಾಗಿ, ವಿಷ್ಣು ಅಥವಾ ದತ್ತಾತ್ರೇಯ ಪೂಜೆ. ಈ ದಿನ ಅನೇಕ ಭಕ್ತರು ಶ್ರೀ ವಿಷ್ಣು ಅಥವಾ ಶ್ರೀ ದತ್ತಾತ್ರೇಯರನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ತುಳಸಿಯನ್ನು ಅರ್ಪಿಸಿ, ದೀಪ ಹಚ್ಚಿ, ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಅಥವಾ ಗುರು ಸ್ತೋತ್ರವನ್ನು ಪಠಿಸುತ್ತಾರೆ. ನಾಲ್ಕನೇದಾಗಿ, ಬಡವರಿಗೆ ದಾನ ಮಾಡುವುದು. ಅನ್ನದಾನ, ಬಟ್ಟೆ, ಪುಸ್ತಕ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡುವುದನ್ನು ಪುಣ್ಯಕರವೆಂದು ನಂಬಲಾಗುತ್ತದೆ. ದಾನ ಮಾಡುವಾಗ ಪ್ರದರ್ಶನಕ್ಕಿಂತ ಸೇವಾಭಾವ ಮುಖ್ಯ. ಹಳದಿ ಬಣ್ಣದ ವಸ್ತುಗಳ ದಾನ. ಗುರುಗ್ರಹಕ್ಕೆ ಹಳದಿ ಬಣ್ಣವನ್ನು ಸಂಬಂಧಿಸಿ ನೋಡಲಾಗುತ್ತದೆ. ಆದ್ದರಿಂದ ಅರಿಶಿನ, ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಹಳದಿ ಬಟ್ಟೆ ದಾನ ಮಾಡುವ ಸಂಪ್ರದಾಯವು ಹಲವೆಡೆ ಇದೆ. ಆರನೇದಾಗಿ, ಗುರುಪೌರ್ಣಿಮೆಯಂದು ಹಿರಿಯರ ಆಶೀರ್ವಾದ ಪಡೆಯುವುದು ಮುಖ್ಯ. ತಂದೆ ತಾಯಿ, ಅಜ್ಜ ಅಜ್ಜಿ ಹಾಗೂ ಮನೆಯ ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಿರಿ. ಹಿರಿಯರ ಆಶೀರ್ವಾದ ಜೀವನದಲ್ಲಿ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆ ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ. ಏಳನೇದಾಗಿ, ಒಳ್ಳೆಯ ಸಂಕಲ್ಪ ಮಾಡುವುದು. ಈ ದಿನ ಒಂದು ಉತ್ತಮ ಅಭ್ಯಾಸವನ್ನು ಆರಂಭಿಸುವ ಸಂಕಲ್ಪ ಮಾಡಿ. ಪ್ರತಿದಿನ ಒಂದು ಶ್ಲೋಕ ಓದುವುದು, ಯಾರಿಗಾದರೂ ಸಹಾಯ ಮಾಡುವುದು ಅಥವಾ ಸತ್ಯವನ್ನು ಪಾಲಿಸುವುದು. ಇಂತಹ ಸಕಾರಾತ್ಮಕ ನಿರ್ಧಾರಗಳು ಜೀವನಕ್ಕೆ ಉತ್ತಮ ದಿಕ್ಕು ನೀಡಬಹುದು. ಗುರುಬಲ ನಿಜವಾಗಿಯೂ ಹೆಚ್ಚಾಗುತ್ತದೆಯೇ? ಜ್ಯೋತಿಷ್ಯ ಸಂಪ್ರದಾಯದಲ್ಲಿ ಈ ದಿನ ಭಕ್ತಿಯಿಂದ ಪೂಜೆ, ದಾನ ಮತ್ತು ಸತ್ಕಾರ್ಯಗಳನ್ನು ಮಾಡಿದರೆ ಗುರು ಗ್ರಹದ ಅನುಗ್ರಹ ದೊರೆಯಬಹುದು ಎಂದು ಅನೇಕರು ನಂಬುತ್ತಾರೆ. ಆದರೆ ಇದನ್ನು ಆಧ್ಯಾತ್ಮಿಕ ನಂಬಿಕೆಯ ದೃಷ್ಟಿಯಿಂದ ನೋಡಬೇಕು. ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸತತ ಪ್ರಯತ್ನ, ಒಳ್ಳೆಯ ನಡತೆ ಮತ್ತು ಸರಿಯಾದ ನಿರ್ಧಾರಗಳು ಅಷ್ಟೇ ಮುಖ್ಯ. ಸ್ನೇಹಿತರೆ, ಗುರುಪೌರ್ಣಿಮೆ
ಕೇವಲ ಒಂದು ಹಬ್ಬವಲ್ಲ, ಜ್ಞಾನ, ಕೃತಜ್ಞತೆ ಮತ್ತು ಉತ್ತಮ ಜೀವನದ ಮೌಲ್ಯಗಳನ್ನು ನೆನಪಿಸುವ ವಿಶೇಷವಾದ ದಿನ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಧಾರ್ಮಿಕ ಹಾಗೂ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಹೃತ್ಪೂರ್ವಕವಾಗಿ ವಂದನೆಗಳು.